ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಹಾಯ್ ಹಲೋ ನಮಸ್ಕಾರ. ಸುವರ್ಣ ಪ್ಲಸ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಸೀರಿಯಲ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಬನ್ನಿ, ನೀವು ಇಷ್ಟಪಡೋ ಸೀರಿಯಲ್ ನಲ್ಲಿ ಏನೇನಾಯ್ತು, ಯಾವ್ಯಾವ ಕಥೆ ಎಲ್ಲಿಗೆ ಬಂತು ಅನ್ನೋದನ್ನ ನೋಡೇ ಬಿಡೋಣ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಅಮೃತ ವರ್ಷಿಣಿಯಲ್ಲಿ ನಿನ್ನೆ ಏನೇನಾಯ್ತು ಅಂತ ನೋಡ್ಕೊಂಡ್ ಬರೋಣ ಇವತ್ತಿನ ಸೀರಿಯಲ್ ಕಥೆಯಲ್ಲಿ. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ. ಹೆಣ್ಣಿನ ಜೀವನದಲ್ಲಿ ತಾಯಾಗೋದು ಒಂದು ದೊಡ್ಡ ಭಾಗ್ಯ. ಭಗವಂತನ ಅನುಗ್ರಹದಿಂದ ಆ ಭಾಗ್ಯ ನನಗೆ ಸಿಕ್ಕಿದೆ. ಗರ್ಭಿಣಿಯಾದಾಗ ಎಲ್ಲರೂ ಪ್ರೀತಿಸ್ತಾರೆ, ಕಾಳಜಿಯಿಂದ ನೋಡ್ಕೊಳ್ತಾರೆ. ಇನ್ನು ಮಗು ಹುಟ್ಟಿದ ಮೇಲೆ ಆ ಸಂಭ್ರಮಕ್ಕೆ ಮಿತಿನೇ ಇಲ್ಲ. ಆದರೆ ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಬೇಕು, ಒಟ್ಟು ಕುಟುಂಬಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಆದ್ರೆ ಈಗ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ಬೇಕು, ಒಟ್ಟು ಕುಟುಂಬ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಆರೈಕೆ ಮಾಡೋರೇ ಇಲ್ಲದೆ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ತಾಯಾಗೋದು ಹೊರೆ ಅಂತ ಅನ್ನಿಸ್ಬಿಟ್ಟಿದೆ. ಅಪ್ಪಿ ತಪ್ಪಿ ಬಸರಿ ಹಾಕ್ಬಿಟ್ರೆ ಮೆಕ್ಯಾನಿಕಲ್ ಆಗಿ ಮಗುನ ಹೆತ್ಬಿಟ್ಟು 2 ತಿಂಗಳಲ್ಲಿ ಆಯಾ ಕೈಯಲ್ಲಿ ಕೊಟ್ಬಿಟ್ಟು ಕೆಲಸಕ್ಕೆ ಹೊರಟ್ಬಿಡ್ತಾರೆ. ಅವರಿಗೆ ಈ ಸಂಭ್ರಮ ಸಡಗರ ಅನುಭವಿಸೋಕ್ಕೆ ಟೈಮೇ ಇಲ್ಲ. ಆದರೆ ನಮ್ಮ ಮನೆಯಲ್ಲಿ ನಿನಗೆ ಯಾವ ಕೊರತೆಯೂ ಇಲ್ಲ. ನೀನು ಯಾವಾಗಲೂ ಖುಷಿಯಾಗಿರ್ಬೋದು. ನಾನಿಲ್ಲಿ ಕಾಯ್ತಾ ಇದ್ದೀನಿ ಅಂತ ಪರಿಜ್ಞಾನ ಇಲ್ವೇ ಅವಳಿಗೆ? ಗಂಟೆಗಟ್ಟಲೆ ಕೂತ್ಕೊಂಡು ಹೊರಟೆ ಹೊಡಿತಾ ಇದ್ದಾಳೆ. ಈಗ ತಣ್ಣಗಾಗ್ಬಿಟ್ಟಿದೆ, ತಿಂದ್ರು ಅಷ್ಟೇ ಬಿಟ್ಟರು ಅಷ್ಟೇ. ರೀ, ಇಲ್ಲಿ ನೋಡಿ, ಅತ್ತೆಯವ್ರು ನನಗೆ ಎಷ್ಟೊಂದು ಸೀರೆಗಳು ಕೊಟ್ಟಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಆಯಿತು, ಈಗ ಟೈಮ್ ಆಯಿತು, ನನಗೆ ನಿದ್ದೆ ಬರ್ತಿದೆ. ಒಂದು ನಿಮಿಷ ಈ ಸೀರೆನೆಲ್ಲ ನೋಡಿದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅಕ್ಕ ಹೇಳಿದ ನಿಜ, ಇವ್ರು ಯಾವ ನಡವಳಿಕೆಯಲ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅನಿಸ್ತಿಲ್ಲ. ಅಮೃತ, ವಿಜಯ್ ಇಲ್ಲಿ? ಬರ್ತಾರೆ ಅಜ್ಜಿ. ಅಮೃತ, ಮೊದಲೇ ನಾನು ಹೇಳಿದ್ದೀನಿ ನೀನು ಬಡಿಸೋದು ಬೇಡ ಅಂತ. ಎಲ್ಲರ ಜೊತೆ ಕೂತ್ಕೊಂಡು ತಿಂಡಿ ತಿನ್ನು ಹೋಗು. ಅಜ್ಜಿ, ಅದು ವರ್ಷಕ್ಕೂ ಮಂಜುಳಾ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ, ಅದಕ್ಕೆ ನಾನೇ ಬಡಿಸ್ತಿದ್ದೀನಿ. ಅದಕ್ಕೆ ನೀನು ಯಾಕಮ್ಮ ಬಡಿಸ್ಬೇಕು? ಮಾಡಿರೋ ತಿಂಡಿ ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿದೆಯಲ್ಲ, ಯಾರ್ಯಾರು ಏನೇನು ಬೇಕೋ ಬಡಿಸ್ಕೊಂಡು ತಿಂತಾರೆ, ನೀನು ಕೂತ್ಕೊಂಡು ತಿನ್ನು. ಅಮೃತ, ಕೂತ್ಕೋ.
ಏನಿದು ನಮ್ಮ ಬಂಗಾರಿ ರವೆ ಇಡ್ಲಿನೂ ಸಿಹಿ ಪೊಂಗಲು ಎಲ್ಲ ಮಾಡಿಬಿಟ್ಟಿದ್ದಾಳೆ. ಅವಳ ಗಂಡನಿಗೆ ಇಷ್ಟ ಅಂತ ಸಿಹಿ ಪೊಂಗಲ್ ಮಾಡಿದ್ದಾಳೆ. ಚಿಕ್ಕ ವಯಸ್ಸಿಂದ ವಿಜಯ್ಗೆ ಸಿಹಿ ಪೊಂಗಲ್ದ ಪ್ರಾಣ ಅಲ್ವೇನಮ್ಮ. ಅಷ್ಟೇ ಏನ್ರಿ, ಪ್ಲೇಟಲ್ಲಿರೋ ಪೊಂಗಲ್ನು ಖಾಲಿ ಮಾಡಿ ಕೊನೆಗೆ ಪ್ಲೇಟ್ನು ನೆಕ್ಬಿಡ್ತಿದ್ದ. ಒಂದ್ಸಲ ಯಾವುದೋ ದೇವಸ್ಥಾನದಲ್ಲಿ ಸಿಹಿ ಪೊಂಗಲ್ ಕೊಡ್ತಾರಂತ ಹೋಗಿ ಶರ್ಟು ನಿಕ್ಕರು ಎಲ್ಲ ಹರ್ಕೊಂಡು ಬಂದಿದ್ದ. ಜ್ಞಾಪಕ ಇದೆಯಾ ವಿಜಯ್? ವಿಜಯ್, ಅಮೃತ, ನೀವಿಬ್ರು ಯಾಕೆ ತುಟಿ ಹೊಲ್ಕೊಂಡು ಕೂತಿದ್ದೀರಾ? ಹೀಗೆ ನಗನಗ್ತಾ ಊಟ ತಿಂಡಿ ಮಾಡಿದ್ರೆ ತಿಂದದ್ದು ಮೈಗೆ ಹತ್ತುತ್ತೆ, ಒಳ್ಳೆ ಜೀರ್ಣಶಕ್ತಿನೂ ಬರುತ್ತೆ. ಅಮ್ಮ, ಎಲ್ಲ ನಿನ್ನ ಆಶೀರ್ವಾದಮ್ಮ. ನಗಬೇಕು ಅಂದರೆ ಮನಸ್ಸುಗಳ ಮಧ್ಯೆ ಯಾವ ಕಲ್ಮಶನೂ ಇರಬಾರ್ದು. ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಇದ್ದ ಕಡೆ ನಗು ತಾನಾಗಿ ಹರಿಯತ್ತಮ್ಮ. ಅಮ್ಮ, ಒಡೆದು ಹೋಗ್ತಿದ್ದ ಮನೆ ಮನಸ್ಸನ್ನು ನೀವು ಒಂದು ಮಾಡದೆ ಹೋಗಿದ್ದಿದ್ರೆ ಈ ಸಂತೋಷ, ಸಂಭ್ರಮ ಯಾವುದೂ ಇರ್ತಿರ್ಲಿಲ್ಲ. ಅತ್ತೆ, ಒಂದು ನಿಮ್ಮ ಆಶೀರ್ವಾದ, ಆ ದೇವರ ಕೃಪೆ, ಇನ್ನೊಂದು ನಮ್ಮ ಅಮೃತನ ಮಗು. ಆ ಪುಟ್ಟ ಕಂದಮ್ಮ ಬಂದ ಮೇಲೆ ನಮ್ಮನ್ನು ಹಿಡಿಯೋರೇ ಇರಲ್ಲ. ಈ ಮನೆಯಲ್ಲಿ ನಗು, ಆನಂದದ ಹೊಳೆನೇ ಹರಿದು ಬಿಡುತ್ತೆ. ಹೌದು ಶಕುಂತಲ, ಆ ಕ್ಷಣ ಯಾವಾಗ ಬರುತ್ತೋ ಏನೋ ಅಂತ ನಾನು ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದೀನಿ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮಿಲನದಲ್ಲಿ ನೆನ್ನೆ ಏನೇನಾಯ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತಿನ ಸೀರಿಯಲ್ ಕಥೆಯಲ್ಲಿ. ಮಿಲನ 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 ಮಿಲನ. ನೀವು ತುಂಬ ಚೆನ್ನಾಗಿ ಕತೆ ಕಟ್ತೀರಿ. ಅದು ಸುಳ್ಳು ಅಂತ ಗೊತ್ತಿದ್ರು ನಾನು ಅದನ್ನು ನಂಬ್ತೀನಿ. ಇಲ್ಲಮ್ಮ, ನಾನು ಯಾವ ಸುಳ್ಳು ಹೇಳ್ತಿಲ್ಲ. ನಿನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ, ನಿನ್ನ ಮೆಂಟಲಿ ವೀಕ್ ಆಗಿರೋದ್ರಿಂದ ಹಾಗೆ ಅನಿಸ್ತಿದೆ ಅಷ್ಟೇ. ತಪ್ಪಿರೋದು ನನ್ನಲ್ಲ, ನಿನ್ನ ಮನಸ್ಸಲ್ಲಿ. ಅದನ್ನ ಅರ್ಥ ಮಾಡ್ಕೊಳಮ್ಮ. ನೀನು ಅಂದ್ಕೊಂಡಂಗೆ ನಾನೇನು ಮಾಡಿಲ್ಲ. ನನ್ನ ನಂಬು ಪ್ರಾರ್ಥನಾ. ಆಯಿತು, ನಂಬ್ತೀನಿ. ಈಗ ದೇವಸ್ಥಾನದಲ್ಲಿದ್ದೀರಾ, ನಿಜ ಹೇಳಿ, ನೀವು ಯಾವ ತಪ್ಪು ಮಾಡೇ ಇಲ್ವಾ? ಇಲ್ಲ, ಉದ್ದೇಶಪೂರ್ವಕವಾಗಿ ನಾನು ಯಾವ ತಪ್ಪು ಮಾಡಿಲ್ಲ. ಸರಿ, ಸತ್ಯನೇ ಹೇಳ್ತಿದ್ದೀರಾ ಅನ್ಕೊಂತೀನಿ. ಇದುವರೆಗೂ ಹೇಳಿದ್ದು, ಆಗಿದ್ದು, ಹೋಗಿದ್ದು ಎಲ್ಲ ನಾನು ಮರ್ತ್ಬಿಡ್ತೀನಿ. ನೀವು ಮರ್ತು ಬಿಡ್ತೀರಾ? ಮತ್ತೆ ನಿಮ್ಮನ್ನ ಹೊಸದಾಗಿ ನಂಬ್ತೀನಿ. ಇನ್ನು ಮುಂದಕ್ಕೂ ಆ ನಂಬಿಕೆನ ಉಳಿಸ್ಕೊತೀರಾ? ಪ್ರಾಮಿಸ್ ಕಣೋ, ನಿನ್ನ ನಂಬಿಕೆನ ಕಳ್ಕೊಂಡ್ರೆ ನಾನು ಬದುಕಿದ್ದು ಸತ್ ಹಾಗೆ. ನಿನ್ನ ಪ್ರೀತಿನ, ನಿನ್ನ ನಂಬಿಕೆನ ಬದುಕಿರೋರ್ಗೂ ಉಳಿಸ್ಕೋಬೇಕು ನಾನು. ಇನ್ನು ಮುಂದೆ ನನ್ನ ಮಾತ್ರನೇ ಪ್ರೀತಿಸ್ತೀರಾ? ನಾನು ಪ್ರೀತಿಸಿರೋದು ನಿನ್ನೊಬ್ಳನ್ನ ಪ್ರಾರ್ಥನಾ. ಮತ್ತೆ ಯಾಕೆ ಹೀಗೆ ಕೇಳ್ತಿದ್ಯಾ? ಇನ್ನು ಮುಂದಿನ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ನೀವು ತಪ್ಪಾಗಿ ನಡ್ಕೊಳ್ಳಲ್ಲ ತಾನೆ? ನನಗೆ ಮಾತ್ರನೇ ಮೀಸಲಾಗಿರ್ತೀರಾ ತಾನೆ? ಹೌದಮ್ಮ. ನೋಡು,
ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನೇನಾದ್ರೂ ತಪ್ಪು ಮಾಡಿದ್ರೆ, ಅಕಸ್ಮಾತ್ ನಾನು ಒಳ್ಳೇದೇ ಮಾಡಿದ್ರು ನಿಂಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸು ಪ್ರಾರ್ಥನಾ. ಇನ್ಮೇಲೆ ನಿನಗೋಸ್ಕರನೇ ಇರ್ತೀನಿ, ನಿಯತ್ತಾಗೆ ಬದುಕ್ತೀನಿ. ಸರಿನಾ? ಸರಿನಾ? ಆಯಿತು, ಒಪ್ಕೊತೀನಿ. ಬನ್ನಿ ಹೋಗೋಣ. ನನ್ನ ಗಂಡ ನನಗೆ ಸಿಕ್ಕಿದಾಯ್ತಲ್ವಾ, ಕ್ಷಮಿಸಿದ್ದೀನಿ. ಬನ್ನಿ. ನಿಜವಾಗ್ಲೂ ಕ್ಷಮಿಸಿದ್ದೆ ಪ್ರಾರ್ಥನಾ? ನನಗೂ ಬೇರೆ ದಾರಿ ಇಲ್ವಲ್ಲ. ಇವತ್ತಿಗೆಲ್ಲ ಊಫಿ ಊಫಿ. ಓಕೆನಾ? ಥ್ಯಾಂಕ್ ಗಾಡ್. ನನಗೆ ಹೊಸ ಜನ್ಮ ಸಿಕ್ಕಷ್ಟು ಖುಷಿ ಆಗ್ತಿದೆ. ಬನ್ನಿ. ತುಂಬಾ ಬ್ಯುಸಿ ಆಗ್ತಿದ್ಯಾ? ಕೈಗೆ ಸಿಗಲ್ಲ ಅಂತ್ಯಾ? ಕೆಲಸ ಇರತ್ತಲ್ಲ. ನಿನ್ನ ಕೆಲಸ ಏನು ಎಷ್ಟು ಅಂತ ನನಗೆ ಗೊತ್ತಿಲ್ವಾ? ಯಾಕೋ ಹಿಂಗೆ ಮಾಡ್ತಿದ್ಯಾ? ನನ್ನ ಎದುರುಗಡೆ ಸಿಕ್ಕಿದ್ರೆ ಒಂದು ಸ್ಮೈಲು ಇಲ್ವಲ್ಲೋ? ಒಳ್ಳೆ ಪಿಶಾಚಿ ನೋಡ್ದ ಒಂಥರ ಭಯ ಬೀಳ್ತೀಯ. ಹಾಗೇನಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನನಗೆ ಮತ್ತೆ ಕಾಲ್ ಮಾಡ್ತೀನಿ. ಬರಲಾ? ನಿಂತ್ಕೋ. ತೀರಾ ಈ ಮಟ್ಟಕ್ಕೆ ನನ್ನ ನೆಗ್ಲೆಕ್ಟ್ ಮಾಡಬೇಡ ಸಮರ್ಥ. ಇವತ್ತಾದ್ರೂ ಬಾ, ಆಫೀಸ್ಗೆ ಹೋಗೋಣ. ಆಗಲ್ಲ ಐಶ್ವರ್ಯ, ಇನ್ಮೇಲೆ ನನ್ನ ಎಲ್ಗೂ ಕರಿಬೇಡ. ಪದೇ ಪದೇ ಫೋನ್ ಮೆಸೇಜ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್? ನಿನ್ ಬಾಯಲ್ಲಿ ಬರ್ತಾರೋ ಮಾತೇನೋ ಇದು? ನನ್ನ ಒಂದೇ ಒಂದ್ಸಲ ನೋಡಿದ್ರೆ ಸಾಕು ಅಂತ ಚಡಪಡಿಸ್ತಾ ಇದ್ದವನು ಈಗ ಅದೆಲ್ಲ ತಗೊಂಡು ಜಗಳ ಆಡೋಕೆ ನಿಮಗೆ ಟೈಮ್ ಇಲ್ಲ. ಲೆಟ್ ಮಿ ಗೋ ಪ್ಲೀಸ್. ನಾನ್ ಬಿಡಲ್ಲ. ನೀ ನನ್ನ ಜೊತೆ ನಗ್ನಗ್ತಾ ಇದ್ದು 6 ತಿಂಗಳು ನನ್ನ ಕಣ್ಣು ಕಾಣಿಸ್ಕೊಳ್ಳಿಲ್ಲ ಅಂದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಈ ತರ ಅವಾಯ್ಡ್ ಮಾಡಿದ್ರೆ ಆ ಸೆಕೆಂಡೇ ನೀ ನಂಗೆ ಬೇಕು ಅನ್ಸತ್ತೆ. ಇನ್ಮೇಲೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ನೀನು. ನೀನ್ ಬೇಕು ಅಂದಾಗೆಲ್ಲ ಸಿಗೋಕೆ ನನ್ನೇನು ಬ್ಯಾಚುಲರ್ ಹುಡುಗ ಅಲ್ಲ. ನನಗೂ ಹೆಂಡತಿ, ಮನೆ, ಸಂಸಾರ ಎಲ್ಲ ಇದೆ. ಯಾಕೋ ಏನಾಯ್ತು ನಿನ್ಗೆ? ಯಾಕೆ ಎಷ್ಟೊಂದು ಒಟ್ಟಾಗಿ ಮಾತಾಡ್ತಿದ್ಯಾ? ನನ್ನ ಜೊತೆ ಮೂವ್ ಮಾಡುವಾಗ, ಫ್ರೆಂಡ್ಶಿಪ್ ಬೆಳೆಸುವಾಗ ಸಂಸಾರ ಹೆಂಡತಿ ಯಾವ್ದು ನೆನಪಿಗೆ ಬರ್ಲಿಲ್ವಾ? ಆ ಕಥೆ ಎಲ್ಲ ಈಗ ಬೇಡ ಐಶ್ವರ್ಯ. ಇನ್ಮೇಲೆ ನಿನ್ ಜೊತೆ ಮೊದಲಿನ ತರ ಇರೋಕ್ಕಾಗಲ್ಲ, ಸಿಗೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಅದೇ ಯಾಕೆ? ಇನ್ಮೇಲೆ ನನ್ನ ಹೆಂಡತಿ ವಿಷಯದಲ್ಲಿ ನಿಯತ್ತಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನನಗ್ ಮಾತು ಕೊಟ್ಟಿಲ್ವಾ ನೀನು? ಅದನ್ನ ಮರ್ತು ಬಿಟ್ಯಾ? ಯಾವುದನ್ನು ಮರ್ತಿಲ್ಲ. ನಿನ್ ಲೈಫ್ನ ಒಂದು ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದ್ದೆ, ಆಲ್ಮೋಸ್ಟ್ ಮಾಡಿದ್ದೀನಿ. ಆ ತರ ಸೆಟಲ್ಮೆಂಟ್ ನಂಗೆ ಬೇಕಾಗಿಲ್ಲ. ನನಗ್ ನೀನೇ ಬೇಕು, ಪೂರ್ತಿಯಾಗಿ ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನೀನು ನನ್ನವನು, ನಾನಿನ್ನ ಯಾವತ್ತೂ ಬಿಡಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಿನ್ ವೆಲ್ವಿಷರಾಗಿ ಏನೇ ಮಾಡೋದಿದ್ರು ನಾನು ಮಾಡ್ತೀನಿ. ಅದ್ರ ಆಚೆಗೆ ನೀನು ಏನಾದ್ರೂ ಅನ್ಕೊಂಡ್ರೆ ನಿನ್ ಕಡೆ ತಿರುಗಿಸೈತೆ ನೋಡಕ್ಕಾಗಲ್ಲ ನಂಗೆ. ಅಂದ್ರೆ ಇಷ್ಟು ಬೇಗ ನನ್ನ ಸಂಬಂಧ ಹೊಲ್ಸಾಗೋಯ್ತಾ? ಅಷ್ಟೊಂದು ಬೇಡವಾಗೋದ್ನ ನಾನು? ಈ ತರ ಮೋಸ ಮಾಡ್ಬೇಡ ನನ್ಗೆ. ನೀನ್ ಏನ್ ಬೇಕಾದ್ರೂ ಅನ್ಕೋ. ಮೋಸ್ಗಾರ, ನಮ್ ಕೇಳ್ದವನು, ಫ್ಲಡ್, ಹಸೆಯಾದ ಮನುಷ್ಯ, ನಿಯತ್ತಿಲ್ದವನು, ಎಷ್ಟು ಬೇಕಾದ್ರೂ ಬೈಕೋ. ಶಾಪ ಹಾಕೊಂಡಾದ್ರೂ ಸರಿ, ನನ್ನಿಂದ ದೂರ ಹೋಗ್ಬಿಡು. ದಯವಿಟ್ಟು ನನ್ನ ಮತ್ತೆ ಕಾಡ್ಬೇಡ. ಇನ್ ಮುಂದೆ ನನಗೆ ಪ್ರಾರ್ಥನೆನೇ ಮುಖ್ಯ. ಅವಳಿಗೋಸ್ಕರ ನಾನು ಯಾರನ್ನ ಏನ್ ಬೇಕಾದ್ರೂ ಬಿಟ್ಬಿಡ್ತೀನಿ. ಇನ್ ಮುಂದೆ ಅವಳಿಗೋಸ್ಕರ ಬದುಕಬೇಕು ಅನ್ಕೊಂಡಿದ್ದೀನಿ. ನನ್ನಿಷ್ಟಕ್ಕೆ ನನ್ನ ಬದುಕೋ ಬಿಟ್ಬಿಡು. ಇದು ಅನ್ಯಾಯ. ನಿನ್ ಚಪ್ಪಲ ತೀರ್ಸ್ಕೊಳ್ಳೋವರೆಗೂ ನನ್ನ ಉಪಯೋಗಿಸ್ಕೊಂಡು ಈಗ ಈಜೆ ಕೈ ತೊಳ್ಕೊತಾ ಇದ್ಯಾ? ಅಸಹ್ಯವಾಗಿ ಮಾತಾಡ್ಬೇಡ ಐಶ್ವರ್ಯ. ಏನನ್ನೋ ತೀರಿಸ್ಕೋಬೇಕು ಅನ್ನೋ ಉದ್ದೇಶ ನನಗೂ ಇರಲಿಲ್ಲ, ನಿನಗೂ ಇರಲಿಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಅದೊಂದೇ ಒಂದು ತಪ್ಪಿಗೋಸ್ಕರ ಅವತ್ತಿಂದ ಇವತ್ತಿನ ತನಕ ನಿನ್ನ ಪರವಾಗಿ ನಿಂತಿದ್ದೀನಿ. ನೀನು ಒಳ್ಳೇದಕ್ಕೆ ಹೋರಾಡಿದ್ದೀನಿ. ನಾನು ಹೆತ್ತಪ್ಪ ಮನೆ ಎದುರು ಹಾಕೊಂಡಿದ್ದೀನಿ, ಜಗಳಾಡಿದ್ದೀನಿ, ನೆಮ್ಮದಿ ಕಳ್ಕೊಂಡಿದ್ದೀನಿ. ಆದ್ರೆ ಇನ್ನು ಮುಂದೆ ಅದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನನ್ನ ಹೆಂಡತಿನೇ ನನ್ನ ಅಪರಾಧಿ ಅಂತ ನೋಡುವಾಗ ಇನ್ನೂ ಅವಳ ಹತ್ರ ಸುಳ್ಳಿನ ಕತೆ ಕಟ್ಟೋ ಶಕ್ತಿ ನನ್ನಲ್ಲಿಲ್ಲ. ಅದಕ್ಕೆ ಅವಳ ಹತ್ರ ಶರಣಾಗ್ಬಿಟ್ಟಿದ್ದೀನಿ. ಇನ್ಯಾವತ್ತೂ ಅವಳನ್ನ ಬಿಟ್ಕೊಡೋದಿಲ್ಲ, ಅವಳನ್ನ ಮಾತ್ರ ಪ್ರೀತಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ.
ಅದೇ ಥರ ನಡ್ಕೋತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡು. ನೀನು ಫ್ರೆಂಡ್ ಲೈಫಲ್ಲಿ ಮತ್ತೆ ಆಟ ಆಡ್ಬೇಡ. ತುಂಬ ಒಳ್ಳೆ ಹುಡುಗಿ ನನ್ನ ಪ್ರಾರ್ಥನಾ. ಅವಳಿಗೆ ಮೋಸ ಮಾಡಿದ್ರೆ ಆ ದೇವರಲ್ಲ, ನನ್ನನ್ನು ನಾನೇ ಯಾವುದೋ ಕ್ಷಮಿಸ್ಕೊಳಕ್ಕಾಗಲ್ಲ. ನಾನು ನಿನ್ನ ಕ್ಷಮಿಸಲ್ಲ. ಚಿಂತೆ ಇಲ್ಲ, ಎಷ್ಟು ಬೇಕಾದ್ರೂ ಶಾಪ ಹಾಕು ಅಂತ ಹೇಳಿದ್ನಲ್ಲ. ನಿನಗೆ ಮೋಸ ಮಾಡಿದಕ್ಕೆ ದೇವರು ನನಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ, ಅನುಭವಿಸ್ತೀನಿ. ಆದರೆ ಪ್ರಾರ್ಥನೆಗೆ ಮಾತ್ರ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ನಿನ್ನ ಜೊತೆ ಮುಂದುವರಿಯೋಕ್ಕೂ ಆಗಲ್ಲ. ಸಾರಿ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಹಲೋ, ಹೇಳು ಮಗನ. ಅಪ್ಪ ಎಲ್ಲಿದ್ದೀರಾ ನೀವು? ಹೇಳ್ದೆ ಕೇಳ್ದೆ ಎಲ್ಲೋಗಿದ್ದೀರಾ? ಅಯ್ಯೋ, ಹೇಳ್ದೆ ಕೇಳ್ದೆ ನಾನು ಎಲ್ಲಿಗಪ್ಪ ಹೋಗ್ತೀನಿ? ನಾನೀಗ ಮೈಸೂರಲ್ಲಿದ್ದೀನಪ್ಪ. ಅದೇ ನಮ್ಮ ವ್ಯಾಪಾರ ಇಂಪ್ರೂವ್ ಮಾಡೋದಕ್ಕೆ ಇಲ್ಲೊಂದಿಬ್ಬರು ಸ್ನೇಹಿತರು ಒಂದು ಸ್ವಲ್ಪ ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಅದೇನು ಮಾಡ್ತೀರೋ ಮಾಡಿ, ಅದನ್ನೆಲ್ಲ ಬೇಡ ಅಂತ ಯಾರು ಹೇಳ್ತಾರೆ? ಅದೊಂದು ಕಡೆ ಇರಲಿ. ಈ ಪವಿತ್ರನಿಗೆ ಯಾಕೆ ಕೆಲಸ ಕೊಟ್ಟಿದ್ದೀರಾ ನೀವು? ಪವಿತ್ರನಾ? ಹಲೋ ಹಲೋ, ಏನು ಹೇಳ್ತಾ ಇದೆಯಾ? ಏನಂದ್ರೆ ಅಜಯ್ ಅಜಯ್. ಹಲೋ ಹಲೋ ಅಪ್ಪ, ಯಾಕ ನೀನು ಮಾತಾಡೋದು ವಾಯ್ಸ್ ಎಲ್ಲ ಕಟ್ ಕಟ್ ಆಗ್ತಾ ಇದೆಯಲ್ಲ? ಹಲೋ ಹಲೋ ಅಜಯ್, ಅಜಯ್ ಕೇಳಿಸ್ತಾ ಇದೆಯಾ ಸರಿಯಾಗಿ? ಹಲೋ ಹಲೋ. ಏನು ಏನಂತೆ? ಏನಿಲ್ಲ, ಸುಮ್ ಕೂತ್ಕೊಳ್ರಿ ನೀವಲ್ಲಿ. ಅಕ್ಕ, ಒಂದ್ ಸಮಸ್ಯೆ ಶುರು ಆದಾಗ ಇಂಥದ್ದೆಲ್ಲ ಆಗೋದು ಸಹಜ. ಯುದ್ಧಕ್ಕಂತ ರಣರಂಗದಲ್ಲಿ ನಿಂತ್ರೆ ತಾನೆ ಹೋರಾಡಕ್ಕಾಗೋದು. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಈ ತರ ಊಟ ತಿಂಡಿ ಮೇಲೆ ಕೋಪ ತೋರ್ಸ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ನೀನ್ ನರಳದ್ ನೋಡಿದ್ರೆ ಈ ಶತ್ರುಗಳು ಇನ್ನೂ ಮೆರಿತಾರೆ. ನಿನ್ ಪರಿಸ್ಥಿತಿ ನೋಡಿ ಅಪಹಾಸ್ಯ ಮಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದಕ್ಕ. ನೋಡು, ಅವ್ರು ಏನು ಆಗೇ ಇಲ್ಲ ಅನ್ನೋ ತರ ಓಡಾಡ್ಕೊಂಡಿದಾರೋ, ನಾವು ಕೂಡ ಏನು ಆಗೇ ಇಲ್ವೇನೋ ಅನ್ನೋ ತರ ಉತ್ತರ ಕೊಡ್ಬೇಕು. ಆಗ್ಲೇ ಎದುರಾಳಿಗಳನ್ನ ಸೋಲ್ಸಕ್ ಸಾಧ್ಯ. ನಾವ್ ಅನ್ಕೊಂಡಷ್ಟು ದಡ್ಡ ಅಲ್ಲ ಆ JP. ದೊಡ್ಡ ಕದಿಮನೆ. ಅವನ್ ದಾರಿಲೇ ಹೋಗಿ ಹೊಡ್ತಾ ಕೊಡ್ಬೇಕು. ಈ ಮನೇಲಿ ಏನೇನ್ ಆಗ್ತಿದೆ ಅನ್ನೋದನ್ನ ಮೊದ್ಲು ಮಾವಂಗ್ ಹೇಳ್ಬಿಡೋಣ. ಆ JP ಸಣ್ಣ ಪ್ಲಾನ್ ಹಾಕೊಂಡು ಕೆಲಸ ಮಾಡ್ತಿಲ್ಲ. ದೊಡ್ಡ ಬೇಟೆ ಆಡ್ಬೇಕು ಅಂತಾನೆ ವಂಚ ಹಾಕಿದಾನೆ. ಅಕ್ಕ, ಎಲ್ಲ ಮುಗಿದ್ಮೇಲೆ ಹೇಳೋದಕ್ಕಿಂತ ಮಾವನ ಹತ್ರ ಈ ವಿಷಯನ ಈಗ್ಲೇ ಹೇಳ್ಬಿಡೋಣ. ಯಾಕಂದ್ರೆ ಅವ್ರು ಬುದ್ಧಿವಂತರು. ಈ ಸಮಸ್ಯೆಗೆ ಪರಿಹಾರ ಕಂಡಿಡ್ದೇ ಹಿಡಿತಾರೆ. ಹೌದಲ್ವಾ ಕಾವ್ಯ? ನೀನ್ ಹೇಳ್ತಾ ಇರೋದು ಸರಿ ಇದೆ. ನಡಿ. ಏನ್ ನಡೀತಾ ಇದೆ ಇಲ್ಲಿ? ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕಪ್ಪ, ಏನಾಯ್ತು? ಅದನ್ನೇ ನಾನು ಕೇಳ್ತಾ ಇರೋದು, ಇಲ್ಲಿ ಏನ್ ನಡೀತಾ ಇದೆ ಅಂತ. ಅಲ್ಲ, ಇವಳು ಯಾಕೆ ಇಲ್ಲಿದ್ದಾಳೆ? ಇವಳು ಇಲ್ಲೇನ್ ಮಾಡ್ತಿದ್ದಾಳೆ ಅಂತ ಮೊದಲು ಅದನ್ನ ಹೇಳಿ. ಇವಳು ಪವಿತ್ರ ಅಂತ ನಮ್ಮ ಕಂಪ್ನಿಗೆ ಈಗ ಹೊಸದಾಗಿ ಬಂದಿರೋ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಮ್ಯಾನೇಜರ್, HRD ಮ್ಯಾನೇಜರ್. ಎಲ್ಲ ಮ್ಯಾನೇಜ್ಮೆಂಟು ಇನ್ನು ಮುಂದೆ ಇವಳದೇನೆ. ಅಂದರೆ ಇನ್ನು ಮುಂದೆ ಹೊಸದಾಗಿ ಯಾರ್ಯಾರನ್ನ ಕೆಲಸಕ್ಕೆ ತಗೋಬೇಕು, ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಈ ಐಟಮ್ಸ್ನ ಯಾವಾಗ ಡಿಸ್ಪ್ಯಾಚ್ ಮಾಡಬೇಕು, ಡಿಸ್ಪ್ಯಾಚ್ ಮಾಡೋದಕ್ಕೆ ಇನ್ವರ್ಡು ಔಟ್ವರ್ಡ್ ರಿಜಿಸ್ಟರ್ನ ಮೇಂಟೈನ್ ಮಾಡೋದು ಎಲ್ಲ ಕೆಲಸ ಇವಳೇ ಮಾಡ್ತಾಳೆ. ಹೆಸರು ಪವಿತ್ರ ಅಂತ ಕಣೋ. ತುಂಬ ಚುರುಕು, ಬುದ್ಧಿವಂತೆ. ಒಂದು ಸಲ ಹೇಳಿದ್ರೆ ಸಾಕು, ಚೆನ್ನಾಗಿ ಅರ್ಥ ಮಾಡಿಕೊಂಡು ಡಬ್ಬಲ್ ಕೆಲಸ ಮಾಡ್ತಾಳೆ. ಪರಿಚಯ ಮಾಡ್ಕೊ ಪವಿತ್ರ. ಇವನು ನನ್ನ ಮಗ ಅಜಯ್. ಏನಪ್ಪ ಇದು ವಿಚಿತ್ರವಾಗಿದೆ? ಇವಳ ಪರಿಚಯ ನನಗಿಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ಇವಳು ಈಗ ಅರ್ಥ ಆಯ್ತು. ನಾನೆಲ್ಲೋ ನಿನ್ನ ನೆನಪು ಅನ್ನೋ ರಿಜಿಸ್ಟ್ರಲ್ಲಿ ಸಂಪೂರ್ಣವಾಗಿ ಇರೇಸೆ ಮಾಡ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ದೆ. ನೆನಪಿದೆ ಅಂದಮೇಲೆ ಒಳ್ಳೆ ಸುದ್ದಿನೇ.
ಏನಪ್ಪ ಹೇಳ್ತಿದ್ದೀರಾ? ಯಾವ್ದು ಒಳ್ಳೆ ಸುದ್ದಿ? ನೀನು ಇವಳನ್ನ ಇನ್ನೂ ಮರ್ತಿಲ್ಲ ಅನ್ನೋದು ಒಳ್ಳೆ ಸುದ್ದಿ ತಾನೆ, ಅದು ಕೆಟ್ಟ ಸುದ್ದಿ ಹೇಗಾಗತ್ತೆ? ಸರಿ ಬಿಡು, ಹಾಗಾದ್ರೆ ಮದುವೆ ಏರ್ಪಾಡನ್ನ ಮಾಡ್ಬೋದಲ್ಲ. ಆಗ ವಿಷಯ ಆಗಿದ್ಮೇಲೆ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಆಯ್ತು ಬಿಡು, ಗೊತ್ತಿಲ್ಲ ಅಂದಮೇಲೆ ಇವಳನ್ನ ಇಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೆ ನಿನ್ನ ಅಭ್ಯಂತರ ಏನು ಇಲ್ವಲ್ಲ? ಈ ತರ ಆಡ್ತಾರಲ್ಲ, ಅಂದ್ರೆ ನಮ್ಮ ಮಂಜಲಿ ತರ, ಅದೊಂದು ಫೋಬಿಯಾ, ಅಂದ್ರೆ ಮಾನಸಿಕ ಕಾಯಿಲೆ. ಅದು ಹೇಗೆ ಬರುತ್ತೆ ಅಂದ್ರೆ, ಈಗ ಇಂಥವ್ರಿಗೆ ಯಾರ ಜೊತೆನೂ ಆಗ್ಬರಲ್ಲ ಅಂತ ಅಂದ್ಕೊ. ಅಂಥವ್ರು ಕೆಟ್ಟವರು, ಮೋಸಗಾರರು, ವಂಚಕರು ಅಂತ ನಿರೂಪಿಸೋಕೆ ಏನಾದರೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆ ವಿಷಯ ಬಿಟ್ಟಾಕು, ನಾನೀಗ ವಿಷಯಕ್ಕೆ ಬರ್ತೀನಿ. ನಮ್ಮ ಲಾಯರ್ ಹೇಳಿದ್ದಾರೆ, ಚಂದ್ರಶೇಖರ್ ಅವರ ಹೆಸರಲ್ಲಿರೋ ಪವರ್ ಆಫ್ ಅಟರ್ನಿ ಕ್ಯಾನ್ಸಲ್ ಆಗಿದೆ. ಹೌದಾ? ಒಳ್ಳೇದಾಯ್ತಣ್ಣ. ಒಳ್ಳೇದೇನೋ ಆಯ್ತು, ಆದ್ರೆ ಮುಂದೆ ಅಂದ್ರೆ ಈಗ ಯಾರ ಹೆಸರಲ್ಲಿ ಹಾಕ್ಬೇಕು ಅನ್ನೋದು ಪ್ರಶ್ನೆ ಬರುತ್ತಲ್ಲ. ಪ್ರಭಾ, ಈ ನಿನ್ನ ಸಾಮ್ರಾಜ್ಯದ ಅಧಿಕಾರ ಯಾರಾದ್ರೂ ಅಯೋಗ್ಯರ ಕೈಗೆ ಸಿಕ್ಕಿದ್ರೆ ಅಷ್ಟೇ, ಸಕ್ಕರೆ ಮೂಟೆ ಮುಕ್ಕದ ಹಾಗೆ ಬುಕ್ ಹಾಕ್ಬಿಡ್ತಾರೆ. ಹೌದಣ್ಣ, ಏನ್ ಮಾಡೋದು? ಇದುವರೆಗಿನ ಮಾತು ಬಿಟ್ಬಿಡು. ಇನ್ನು ಮುಂದಕ್ಕೆ ಈ ಅಧಿಕಾರನ ಹಿರಿಯರು, ಜವಾಬ್ದಾರಿ ಇರೋರಿಗೆ ಕೊಡಬೇಕು. ಆಗ್ಲೇ ನಿನ್ನ ಆಸ್ತಿ ಸೇಫ್ ಆಗಿರುತ್ತೆ. ಹೌದಣ್ಣ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡು. ಇದು ನಿನ್ನೆ ಮೂಡಿ ಬಂದ ಸೀರಿಯಲ್ಗಳ ಇವತ್ತಿನ ಕಥೆ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ.